ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ನಿನ್ನೆ ತಾರೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಕ್ಷೇತ್ರದ ಬಿಜೆಪಿ ಪಕ್ಷದ ಮುಖಂಡ ಬಸನಗೌಡ ಸಿದ್ದರಾಮಯ್ಯ ಅವರು ವಿಜಯಪುರದ ಶಾಸಕರು ಹಾಗೂ ಮಾಜಿ ಕೇಂದ್ರ ಸಚಿವರು ಆದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಹೇಳಿಕೆಗೆ ಸಂಬಂಧಪಟ್ಟಂತೆ ಮುಖಂಡ ಬಸನಗೌಡ ಸಿದ್ದರಾಮಯ್ಯಗೆ ಕರೆ ಮಾಡಿದ ಯತ್ನಾಳ್ ಅಭಿಮಾನಿಗಳು ಯತ್ನಾಳ್ ವಿರುದ್ಧ ಹೇಳಿಕೆ ಕೊಡದಂತೆ ಎಚ್ಚರಿಕೆ ಕೊಟ್ಟು ಆಡಿಯೋಗಳನ್ನು ವೈರಲ್ ಮಾಡಿದ್ದಾರೆ. ಹಲೋ, ನಮಸ್ಕಾರ ಸರ್. ಹೇಳಿ. ನಮಸ್ಕಾರ ರೀ ಸರ. ಆರಾಮದಿರಿ? ಆರಾಮದವ್ರಲ್ಲ ನೀವ್ರಿ? ಜರ ಆರಾಮ್ ತಪ್ಪಿತ್ರಿ, ನಿಮ್ ಜೋಡಿನೇ ಮಾತಾಡಕ್ ಹಚ್ಚಿದೇವಿ. ನಾವ್ ಇಲ್ಲೇ ಶಿಕಾರ್ಪುರದವ್ರು. ನೀವ್ ಏನ್ ಬಸನಗೌಡ್ರ ಬಗ್ಗೆ ಬಾಯಿಗೆ ಬಂದಂಗ ಮಾತಾಡ್ತಿರಲ್ರಿ. ನಾ ಮುಹೂರ್ತ ಫಿಕ್ಸ್ ಮಾಡೇವಿ, ಎಂಗೇಜ್ಮೆಂಟ್ ಆಗಿಂದ ಲಗ್ನ ಮಾಡೋದದ, ಲಗ್ನ ಮುಹೂರ್ತ ಫಿಕ್ಸ್ ಮಾಡ್ಬೇಕಲ್ಲ, ಅದು ಇದು ಯಾಕೆ ಮಾತಾಡ್ತೀರಿ? ನಿಮ್ದೇ ಮಾಡ್ಕೊತ ಎಂಗೇಜ್ಮೆಂಟ್ ಅವ್ರದ್ದು ಮಾತಾಡಿದನ್ರಿ. ಅದ ನಮ್ಮ ವೈಯಕ್ತಿಕ ಕೀಳೋದನ್ನ ನಮ್ದದ ಕಿತ್ತೂರ್ ಕ್ಷೇತ್ರದದ. ಸರಿಯಾಗಿ ಫೋನ್ ಮಾಡ್ರಿ. ನೀವು ನಮ್ ಗೌಡ್ರ ಬಗ್ಗೆ ಹಂಗ್ಯಾಕ್ ಮಾತಾಡ್ತೀರಿ? ನೀವು ಬೇಕಾದ್ರಲ್ಲಿ ವಿಜೇಂದ್ರ ಅಟ್ ಹರ್ಕತ್ ಅಟ್ ಬೇಕಾಗಿದ ಅವ್ನ ಮನ್ಯಾಗ ಹೋಗಿ ಸೆಕ್ಯೂರಿಟಿ ಡ್ಯೂಟಿ ಮಾಡಿ. ಯಾರ ಸುಮ್ಮನೆ ನಮ್ ಗೌಡ್ರಿಗೆ ಎಕಡೆ ಬೇಕಾಕಡೆ ಮಾತಾಡ್ತಲ್ಲ. ನಾವೇನ್ ಮಾತಾಡಿದ್ವಂತ ನೀ ಏನ್ ಮಾತಾಡಿ ಎಲ್ ಬೇಕಾದಲ್ಲಿ ಹರಿನೇ ಅಲ್ಗಿ ಬಿಡ್ತಾರ. ನೀನು ಮಾತಾಡ, ನೀ ಗಣಮಗಲ್ಲ ಏನ್ ಸಿರಿ ಉಟ್ಕೊಂಡ ನೀನು ರಸ್ತಾ ಮೇಲೆ ನಿಂತ್ ಮಾತಾಡು. ಅವ್ರ ಗಣ ಮಕ್ಳದಾರ ಮಾತಾಡ್ತಾರ. ಯಾರ ಮತ್ ಹೆಸದವು ನಾವು ಗಣಸರಾಗೆ ಮಾತಾಡಿದವು. ಮತ್ತ ಎಲ್ಲಿ ಗಣಸರ ಈಗ ಆಲರ್ ಹೋಲರ್ ಚಲನಗಳು ಕರೆಸಿ ಒಂದ್ ಕುರ್ಚಿ ಮೇಲೆ ಕೂತದ ಏನು ಬಾ ರಸ್ತಾ ಮೇಲೆ ಮಾತಾಡು. ಅವಾಗ ನೀ ಮಾತಾಡಕ್ ಯಾರ ಏನ್ ಉತ್ತರ ಮಾತಾಡಿದನ್ನ ರಸ್ತಾದ ಮೇಲೆ ನಿಂತ್ ಮಾತಾಡಿಲ್ಲ. ನನ್ನ ರಸ್ತಾ ಮೇಲೆ ನಿಂತ್ ಮಾತಾಡ, ಎಲ್ಲಿ ಕುರ್ಚಿ ಮೇಲೆ ಕೂತ್ ಮಾತಾಡಿ. ಮೊದಲ ಅಟ್ ಮಾತಾಡ್ಬೇಕು. ಸುಮ್ನೆ ನೀ ಬೆಳಿಲಾಕ ಮತ್ತೊಬ್ಬರಿಗೆ ಮಾತಾಡಿ ಗೀತಾಡಿ ದೊಡ್ಡವ್ರ ಅಲ್ಲ, ಸ್ವಂತ ದಮ್ ಮೇಲೆ ಬೆಳಿಬೇಕು. ನಮ್ ಸ್ವಂತ ದಮ್ಲೇನ ಮಾಡ್ತೇವ್ ನಾವ್. ಏನ್ ಮಾಡಿರುವ ಏನ್ ಸ್ವಂತ ದಮ್ ಮೇಲೆ ಮಾಡ್ತೀನಿ. ಮತ್ತೊಬ್ಬರು ಯಾವಂದರೆ ಒಬ್ಬೊಂದು ಚೀಲ ಕೆಲ್ಸ ಮಾಡ್ದಂಗ ಇದು ಒಬ್ಬನಿಗೆ ಹೊಗಳದಂಗ ಒಬ್ಬನಿಗೆ ಮಾತಾಡ ನಿನಗ್ ಗೊತ್ತ. ಯಾರಿಗೂ ಚೀಲ ಕೆಲ್ಸ ಮಾಡಿ ನಾವ್ ಮಾಡವಲ್ಲ. ಒಂದ್ ಮಾತು ಹೇಳ್ತೀನಿ, ಯಾರಿಗಾರ ಮಾತಾಡು. ನೀ ಎಲ್ಲರಿ ನೀ ಯಾರಿಗಾರ ಮಾತಾಡ್ದ ನಮ್ ಗೌಡ್ರಿಗೆ ಮಾತಾಡ್ದ ತಿಳ್ಕೋ. ಸುಮ್ಮನೆ ಬಾಳ ವಾಜ್ಯ ಹೋತ ಮುಂದ. ನಿಂದು ಗೊತ್ತಂದ ನಿಮ್ಗೆಲ್ಲಾ ಬೆಳಗಟ್ಟ ಗೊತ್ತದ. ನೀ ಏನದಿ, ನೀ ಏನ್ ಮಾಡ್ತೀಯ, ಅವ ವಿಜೇಂದ್ರ ಏನ್ ಮಾಡ್ತಾನ, ವಿಜೇಂದ್ರ ಏನ್ ಮಾಡ್ತಾನ ನಮಗೆಲ್ಲಾ ಗೊತ್ತದ. ಗೊತ್ತಿಲ್ಲ ರೀ ಮಾತಾಡಲ್ಲ. ಮತ್ತ ನಮ್ ಗೌಡ್ರ ಏನ್ ಮಾಡ್ತಾರ? ಹಲೋ ಹಲೋ ಹೇಳ್ರಿ. ಸಿದ್ದರಾಮಯ್ಯ ಅವ್ರೇನ್ರಿ? ಹೌದ್ರಿ. ನೀವು ಪಂಚಮಸಾಲಿ ಅವ್ರೇನ್ ಸರ? ಹೌದ್ರಿಪ್ಪ. ಯಾಕ್ರಿ? ಇಲ್ಲ, ನಿನ್ನೆ ಯತ್ನಾಳ್ ಅವ್ರ ಬಗ್ಗೆ ಪ್ರೆಸ್ ಮೀಟ್ ಮಾಡಿರಲ್ಲ. ಹ್ಞೂನ್ರಿ. ಮತ್ ಮೊನ್ನೆ ಲಾಠಿ ಚಾರ್ಜ್ ಬಿದ್ದಾಗ ಏನ್ ಪ್ರೆಸ್ ಮೀಟ್ ಮಾಡಿರೇನ್? ಬೆಳಗಾವದ ಲಾಠಿ ಚಾರ್ಜ್ ಆಯ್ತಲ್ರಿ, ನಮ್ ಸಮಾಜದ ಮ್ಯಾಗ ಮಾಡ್ರಿ ಲಾಠಿ ಚಾರ್ಜ್. ಹಾ ರೀ, ಸಮಾಜದ ಮ್ಯಾಗ ಮಾಡುವಾಗ ಎಲ್ಲಾರು ಲಾಠಿ ಚಾರ್ಜ್ ಮಾಡಿದಾರಲ್ಲ. ಮೀಸಲಾತಿ ಸಂಬಂಧ ಲಾಠಿ ಚಾರ್ಜ್ ಮಾಡಿದ್ರಲ್ರಿ. ಮೀಸಲಾತಿ ನಾ ಮಾತಾಡಿಲ್ಲ. ಯಾಕ್ರಿ? ನಾನು ಪಾರ್ಟಿ ಬಗ್ಗೆ ಮಾತಾಡಿದ್ದೇನೆ. ನೀವ್ ಬಿಜೆಪಿ ಎಷ್ಟು ವರ್ಷ ಆಯ್ತ್ರಿ ಇದ್ದ? ಯಪ್ಪ ನಾ 30 ವರ್ಷ ಆತ. MLA ನಿಂತ್ರಿ ನೀವು? ಹೌದಪ್ಪ, ಕೇಳಿದ್ನಿ. ಟಿಕೆಟ್ ಸಿಕ್ಕಿರ್ಕಿಲ್ಲ. ಈಗ MLA ರೀ? ಈಗಿಲ್ಲಪ್ಪ. MLA ಟಿಕೆಟ್ ಕೇಳಿದ್ನಿ 2018ಕ್ಕ. ಟಿಕೆಟ್ ಸಿಕ್ಕಿಲ್ಲ. ಕೇಳಪ್ಪ ಏನ ಯಾರಿಗ್ ಕೊಟ್ರಿ? ಮಾಂತೇಶ್ ದೊಡ್ಡಗೌಡ್ರಿಗೆ. ಮತ್ ಗೆದ್ರೇನ್ರಿ ಅವ್ರ? ಗೆದ್ರಲ್ಲ ಮತ್ತೆ. ಈ ವಿಜಯೇಂದ್ರ ಬಗ್ಗೆ ಅಷ್ಟು ಮಾತಾಡಿರಲ್ಲ. ಅವ ಏನೇನ್ ಮಾಡ್ಯಾನ ಗೊತ್ತದ ನಿಮಗ? ಏನ್ ಮಾಡಿದಾರ? ಅವನ್ ಸಂಬಂಧ 8 ಮಂದಿ ಬಿಜೆಪಿ ಬಿಟ್ಟು ಹೋಗ್ಯಾರ ಗೊತ್ತದೇನ್ರಿ? ಅವ್ರ ಸಂಬಂಧ ಯಾಕೆ ಬಿಟ್ಟು ಹೋಗ್ಯಾರ? ಅವ್ರ ಸಂಬಂಧ ಬಿಟ್ಟಾರ. ಎಷ್ಟು ಮಂದಿ ಟಿಕೆಟ್ ತಪ್ಸಾರ ಅವ್ರು. ಮಾಜಿ MLA ಗಳಿಗೆ ಅಷ್ಟು ಮಂದಿ ಟಿಕೆಟ್ ಕೊಟ್ಟಿಲ್ಲ ಅವ್ರು ನಮ್ ಸಮಾಜದಾಗ. ಅವ್ರ ಟಿಕೆಟ್ ತಪ್ಸಲ್ಲಪ್ಪ. ಅವ್ರಪ್ಪ ಯಡಿಯೂರಪ್ಪ ಅವ ಬರೀ ಅಪ್ಪ ಮಗ ಮೊಮ್ಮಗ ಮರಿ ಮೊಮ್ಮಗ ಅವ್ರ ಮನೆ ನಾಯಿ ಅವ್ರೇ ಆಗ್ಬೇಕೇನಲ್ಲ. ನೀನ್ ಯಪ್ಪ ನನ್ನ ಎದುರುಗಡೆ ಮಾತಾಡ. ಅಲ್ರಿ, ನೀವು ನಮ್ ಸಮಾಜ ನಿಮ್ದ ಇಲ್ಲಿ ಕೇಳ್ರಿ, ಮಾತಾಡ್ತೀನಿ. ಬೇಕಂದ್ರೆ ನಿಮ್ ಊರಿಗೆ ಬರ್ತೀನಿ. ಅದೇನ್ ಅಂಜಿಕಿಲ್ಲ. ಬಿಜೆಪಿಗೆ ನಾವ ಏನ್ ಕಟ್ಟಿ ಇದು ಮಾಡ್ತಾನ ನೀವ್ ಹೇಳ್ತೀರಿ. ಯತ್ನಾಳ್ ಬಗ್ಗೆ ಏನ್ ಮಾತಾಡಿದನು ತಿಳ್ಕೊ ಮೊದಲ. ಹಾದಿ ಬೀದಿ ಮ್ಯಾಗ ಮಾತಾಡ್ಬಾರ್ತಿರಲ್ಲ. ಚೌಕಟ್ನ್ಯಾಗ ಮಾತಾಡ್ಬೇಕ. ಅವ ಮಾತಾಡೋದಿಲ್ಲ. ಪಕ್ಷದ ಮನುಷ್ಯನೋ ಸಮಾಜ ಮನುಷ್ಯನ? ಯಾರು? ನಾನು ಪಕ್ಷದವನಿ ಅದೀನಿ, ಬಿಜೆಪಿ ಪಕ್ಷದವನಿ ಅದೀನಿ. ಸಮಾಜದ ಮನುಷ್ಯ ಇದ್ರ ಸಮಾಜ ಮಾತಾಡ. ನಾನು ಬಿಜೆಪಿ ಪಕ್ಷದವನಿ ಅದೀನಿ, ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತ ಇದೀನಿ. ಒಂದ್ ನಿಮಿಷ ಕೇಳ. ಪಕ್ಷದಾಗ
ಹಾ ಮಾತಾಡಂದ್ರ ಪಕ್ಷದ ಮಾತಾಡ. ಪಕ್ಷದ್ದೇ ಮಾತಾಡ್ತೀನಿ. ಬಂದಾಗ ಸಮಾಜದಾಗ ಅಲ್ಲೇ ಅಷ್ಟ ಮಾತಾಡುದ. ಇದೀಗ ಪಕ್ಷದ ಬಗ್ಗೆ ಅಲ್ಲಿ ತರದು ಪಕ್ಷದ ಇಲ್ಲಿ ತರದು ಮಾಡ್ಬಾರ್ದ. ಇಲ್ಲಿ ಕೇಳ್ರಿ, ಪಕ್ಷದ ಬಗ್ಗೆನೇ ಮಾತಾಡ್ತೀನಿ ಕೇಳ್ರಿ. ನಾನು ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತ ಇದೀನಿ. ವಿಠ್ಠಲ ಕಟಕ್ದುಂಡ್ ಬಿಜಾಪುರ ಜಿಲ್ಲಾಧ್ಯಕ್ಷ ಗೊತ್ತಾ? ವಿಠ್ಠಲ ಕಟಕ್ದುಂಡ್ ಕಾಂಗ್ರೆಸ್ MLA ಗೊತ್ತಾ? ಹೇಳು. ಅವ್ರು ಯಾಕೆ ಕಾಂಗ್ರೆಸ್ಗೆ ಹೋಗಿ MLA ಆದ್ರು? ಯಾರು? ವಿಠ್ಠಲ ಕಟಕ್ದುಂಡ್. ಮುಂದ ಏನಾಯ್ತು ಹೇಳು. ಲಕ್ಷ್ಮಣ ಸವದಿ, CP ಯೋಗೇಶ್ವರ, ಇವ್ರೆಲ್ಲಾ ಹೋಗಿ ಕಾಂಗ್ರೆಸ್ದಾಗ MLA ಆಗಾಕೇನ್ ಅವ್ರಿಗೇನ ಇದು ಆಗಿತ್ತ? ಈ ವಿಜಯೇಂದ್ರ ಸಲಾಗೆ ಟಿಕೆಟ್ ಕೊಡ್ಲಾರ್ದಕ್ಕೆ ಇವೆಲ್ಲ ಆಗಿದ್ದು. ಅವನ ಸಮ ಯಾರು ಬೆಳಿಬಾರ್ದು ಅನ್ನೋದು ಅವ್ನ ಉದ್ದೇಶ. ಈಗ ನೀವು ಮಾತಾಡಿದ್ರೆ ನಿಮ್ಗೆ ಟಿಕೆಟ್ ಕೊಡ್ತಾನ ತಿಳ್ಕೊಂಡ್ರಿ ನೀವು? ಉದ್ದೇಶ ಮಾಡಿಲ್ಲ. ನಿಮಗ್ ಟಿಕೆಟ್ ಕೊಡ್ತಾನ ತಿಳ್ಕೊಂಡ್ರಿ? ಯಾರಿಗೆ? ನಿಮಗ ನಾ ಯಾರು ಟಿಕೆಟ್ ಕೊಡ್ತಾರಂತ ಮಾತಾಡಿಲ್ವನ. ನೋಡ್ರಿ, ನೀವ್ ಹಂಗಿತ್ತ ತಿಳ್ಕೊರಿ. ವಕಫ್ ಬಗ್ಗೆ ಹೋರಾಟ ಮಾಡ್ದಾಗ ಬಂದೇನ್ರಿ ವಿಜಯೇಂದ್ರ? ಯಾವ್ದು ವಿಜಯೇಂದ್ರ? ಎದಕ್ಕ? ವಕಫ್ ಹೋರಾಟಕ್ಕ ಹೋರಾಟ ಮಾಡಿದಾರಲ್ಲ, ಅವ್ರು ಏನ್ ಮಾಡಿಲ್ಲ. ಯಾರು ಮಾಡ್ರಿ? ಫಸ್ಟ್ ಯತ್ನಾಳ್ ಮಾಡ್ರ. ತಾನ ರಾಜ್ಯಾಧ್ಯಕ್ಷ ಇದ್ರ ಯತ್ನಾಳ್ ಅವ್ರು ಹಿರಿಯರ್ ಅದಾರ ಅಂತೇಳಿ ಯತ್ನಾಳ್ ಮಾಡಿದಾರು. ಪಕ್ಷ ಮಾಡೈತಿ ನಮ್ರಿ ನಿಮ್ ಪಕ್ಷದಾಗ ಮಾಡಿದ್ಲಾ? ಯತ್ನಾಳ್ ಮಾಡ್ದಾಗ ವಿಜಯೇಂದ್ರ ಬರ್ಬೇಕಾಗಿತ್ತು ರಾಜ್ಯಾಧ್ಯಕ್ಷ ಆಗಿ. ಎಲ್ಲಿ? ಅಲ್ಲಿ ಶೋಭಾ ಕರಂದೀಚಿ ಅವ್ರು ಬಂದಿರ್ಲ. ಅವ್ರು ಬೇಕಾದವ್ರು ಬಂದಾರಿ. ಅವ್ರು ಉಂಡ್ರಿ ಇವ್ನು ಹೊಟ್ಟು ತುಂಬತದೇನ್ರಿ? ರಾಜ್ಯಾಧ್ಯಕ್ಷ ಬರ್ಬೇಕಾಗಿತ್ತಲ್ಲ. ಆತಪ್ಪ, ಯತ್ನಾಳ್ ಗೌಡ್ರು ಪ್ರಬಲ ನಾಯಕರಲ್ಲ ಅಲ್ಲಿ. ಮತ್ತೆ ಅವ್ರು ಮಾಡಿದಾರ, ಏನ್ ತಪ್ಪದ? ಬರ್ಬೇಕಾಗಿತ್ರಿ ಮತ್ತೆ ಅವರು ಮಾಡಿದಾರಲ್ಲ ಅಲ್ಲಿ. ಮತ್ತ ನೀವು ಹಾದಿ ಬೀದಿ ಒಳಗ ಸ್ಟೇಟ್ಮೆಂಟ್ ಕೊಡಬಾರ್ದು, ಹಿಂಗೆಲ್ಲಾ ಸರಿ ಅನ್ಸಲ್ ನೋಡ್ರಿ ಇದು. ಹೌದು, ಆಯ್ತು. ಊಟ ಮಾಡಪ್ಪ. ಬರ್ಲೇನ್ರಿ ನಿಮ್ ಊರಿಗೆ? ಅವ್ರು ಹೇಳ್ರಿ ಬರ್ತೀನಿ. ಬಾ, ಯಾವ ಬೇಕಾ ಬಾಯಪ್ಪ. ಯಾವ್ರಿ? ಜಾಸ್ತಿವಪ್ಪ, ಕಿತ್ತೂರ್ ಕ್ಷೇತ್ರ. ಬಾ, ಯಾವ ಬರ್ತೀವಿ ಬಾಯಪ್ಪ. ಒಟ್ ನಿಮಗ ಪಾರ್ಟಿ ಅಟ್ಟೆ ಮುಖ್ಯ, ಸಮಾಜ ಗಿಮಾಜ್ ಏನು ಮುಖ್ಯ ಇಲ್ಲ. ಸಮಾಜದ ಬಂದಾಗ ಸಮಾಜದ ಮಾತಾಡ್ರಲ್ಲಿ. ಯಾವಾಗ ಮಾತಾಡ್ರಿ? 2A ಮೀಸಲಾತಿ ಬಗ್ಗೆ ಮಾತಾಡ್ರಿ. 2A ಮೀಸಲಾತಿ ಬಗ್ಗೆ ಮಾತಾಡ್ರಿ. ಒಳ ಮೀಸಲಾತಿ ಬಗ್ಗೆ ನಮಗೇನ್ ಜವಾಬ್ದಾರಿ ಕೊಟ್ಟಿದ್ರು ಅಜ್ಜಾರು, ಕೂಡಲ ಸಂಗಮ ಅಜ್ಜಾರು ಅಷ್ಟು ಮಾಡಿದ್ದು. 2A ಮೀಸಲಾತಿ ಒಳಗ್ ಹೊಡೆದ್ರಲ್ರಿ ಅವಾಗ. ಏನ್ ಕಾಂಗ್ರೆಸ್ ಸರ್ಕಾರ ಏನ್ ಮಾತಾಡ್ರಿ? ಬಿಜೆಪಿ ಒಳಗ್ ಇದ್ಕೊಂಡು ನೀವು ಎಲ್ಲಿ? ಅಲ್ಲಿ ಬೆಳಗಾವದಾಗ್ರಿ. ನೋಡಪ್ಪ, ಹೊಡೆದಾಗ ಬಾಳ ಮಂದಿ ಮಾತಾಡಿದ್ದೆ. ನೀವೆಲ್ಲಿ ಮಾತಾಡ್ರಿ? ನೀವು ವಿಡಿಯೋನೇ ಬಂದಿಲ್ಲ ನಮಗ. ಬಾಳ ಜನ ಮಾತಾಡಿದಾರೆ. ಎಲ್ಲಾರು ಅವತ್ತ ಮಾತಾಡೋದಲ್ಲ. ಮಂದಿದ್ ಬಿಡ್ರಿ, ನಿಮ್ದ್ ಹೇಳ್ರಿ ಸರ. ಮಂದಿದ್ ಬಿಡ್ರಿ, ನಿಮ್ದ್ ಹೇಳ್ರಿ ನೀವು. ನಂದು ಯಾವಾಗ ನಾ ಮಾತಾಡ್ಬೇಕು ಆಗ ನಾ ಮಾತಾಡ್ತೇನೆ. ಅವ ವಿಜಯೇಂದ್ರ ಎಲ್ಲಾರ್ಗಿ ರೊಕ್ಕ ಕೊಟ್ಟು ಮಾತಾಡ್ಸಕ್ ಹಚ್ಚಾಕತ್ತಾನ. ನಮ್ಗ ಯಾರು ರೊಕ್ಕ ಕೊಡುದಿಲ್ಲ. ಅವ್ನ್ ಹೋಗ್ಕದ್ರಿ. ಅವ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸೋದೈತಿ ಅವನಿಗೂ. ರೊಕ್ಕ ಯಾರಿಗ್ಯಾರು ಕೊಡುದಿಲ್ಲ. ಅವ ಪೇಮೆಂಟ್ ಕಿರಿಕಿರಿ ಅದನ್ರಿ ವಿಜಯೇಂದ್ರ. ಪಕ್ಷದ ಶಿಸ್ತು ಬದ್ದಿನ ಕಾರ್ಯಕರ್ತನಾಗಿ ಅವ ಪಕ್ಷ ಹೇಳ್ತಾ ಇದ್ದೇನೆ ಇವತ್ತ. ಪಕ್ಷದ ಒಂದು ಶಿಸ್ತು ಬದ್ಧ ಕಾರ್ಯಕರ್ತನಾಗಿ ನಾ ಹೇಳತ್ತೇನೆ. ಮತ್ ನೀವ್ ಯಾಕ ಪ್ರೆಸ್ ಮೀಟ್ ಮಾಡಿ ಹೇಳೋ ಅವಶ್ಯಕತೆ ಏನಿತ್ತು? ನೀವು ಬಂದ್ ಅಲ್ರಿ ಯತ್ನಾಳ್ ಅವ್ರಿಗೆ ಹಾದಿ ಬೀದಿಯಾಗ ಮಾತಾಡ್ತಾನತ್ ನೀವ್ ಅಂತಿರಲ್ಲ. ನೀವ್ಯಾಕ ಹಾದಿ ಬೀದಿಯಾಗ ಹೇಳ್ಬೇಕು? ನೀವು ಬಂದ್ ಯತ್ನಾಳ್ ಅವ್ರಿಗೆ ಹೇಳ್ಬೇಕಾಗಿತ್ತಲ್ಲ. ವಿಜೇಂದ್ರ ಅವರು ಅಂತ ಕೆಲಸ ಮಾಡಕ್ ಹೋಗಿಲ್ಲ, ಮಾಡೇನು ಇಲ್ಲ. ಅಲ್ರಿ ವಿಜೇಂದ್ರ ಬಿಡ್ರಿ, ಹೋಲಿ. ಯತ್ನಾಳ್ ಹಾದಿ ಬೀದಿಯಾಗ ಹೇಳಾರ, ನೀವು ಹಾದಿ ಬೀದಿಯಾಗ ಹೇಳೋಕಿತ್ಲು. ಸೀದಾ ಬಂದ್ ಗೌಡ್ರಿಗೆ ಹೇಳ್ಬೇಕಾಗಿತ್ಲ. ಗೌಡ್ರು ನೀವ್ ಹಿರಿಯರಿದ್ದೀರಿ. ಹೇಳಿದ ನಾನ ಏನತ್ರಿ? ಭೇಟಿ ಆದಾಗ ಗೌಡ್ರಿಗೆ ನೇರವಾಗಿ ಹೇಳಿದನ್ ನಾನ. ನಿಮ್ಮಂತ ಸಣ್ಣ ವ್ಯಕ್ತಿ ಕಡೆ ಹೆಸರು ಸಣ್ಣವ್ರಲ್ರಿ ಅವ್ರು. ಉತ್ತರ ಕರ್ನಾಟಕದವ್ರ ಹುಲಿ ಅದರಿ, ಹಂಗ ಮಾಡ್ಬೇಡ್ರಿ ಗೌಡ್ರ. ಅವ ವಿಜೇಂದ್ರ ಬಾಬಾ ಗೌಡ್ರ ಹಾಳಾಗಿದಾರು. ನಾವ್ ಹಾಳಾಗಲ್ಲ ತೋರಿ, ಮಂದಿ ಹಾಳ ಮಾಡ್ತೇವ್ ನಾವು. ಹಾಳಾಗಿದಾರು, ದಯವಿಟ್ಟು ಮಾಡ್ಬೇಡ್ರಿ. ಹಾಳಾಗು ಗೌಡ್ರಲ್ಲ ನಾವು, ಮತ್ತೊಬ್ರಿಗೆ ಹಾಳ ಮಾಡು ಗೌಡ್ರಿದೇವ್ ನಾವು. ಮತ್ತೊಬ್ರಿಗೆ ಹಾಳ ಮಾಡು ಗೌಡ್ರಿದೇವ್ರಿ ನಾವು. ವಿಜೇಂದ್ರ ಅವ್ರ ಅಪ್ಪಗೆ ಹೆಂಗ್ ಇಳಿಸಿ ಕಳ್ಸಿದ ಅಳ್ಕೊತೋದಲ್ಲ. ಅವ್ರ ಅಪ್ಪ ಅಳ್ಕೊತೋದಲ್ಲ ಯಡಿಯೂರಪ್ಪ. ಈಗ ಇವ ಅಳೋದು ಟೈಮ್ ದೂರಿಲ್ಲ, ಬರ್ತೈತ್ ಸನಿ. ನನ್ನನ್ನು ರಾಜ್ಯ ಅಧ್ಯಕ್ಷ ಸ್ಥಾನದಿಂದ ಇಳಿಸಿದ್ದಾರೆ, ನಾನು ಹೊಟ್ಟಿದ್ದೇನೆ. ಈಗ ಆತಾನ ಅವನು. ಯಡಿಯೂರಪ್ಪ ಹೆಂಗ್ ಆತಲ್ರಿ, ಇವನು ಹಂಗೆ ಆತಾನ ನೋಡತ್ತಿರತ್ತ. ಅವಾಗೆ ಭೇಟಿ ಆಗೋಣ್ರಿ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅವ್ನಿಗೆ ಇಳಿಸೋದು ಕರೆ, ಅಳಿಸೋದು ಕರೆ. ಬರದ್ ಇಟ್ಕೊಂಡ್ಬಿಡ್ರಿ. ಸಂತೋಷ್ ನಾನೇ ಹೈಕಮಾಂಡ್ ಇದ್ದಂಗ ತಿಳ್ಕೊಂಡ್ಬಿಡ್ರಿ ನೀವು. ಹೌದಾ? ಈಗ ನನ್ ನಂಬರ್ ಸೇವ್ ಮಾಡ್ಕೋರಿ. ಹೇಳ ನಿಮಗ, ನೀವ್ ನನ್ ನಂಬರ್ ಬರ್ಕೋರಿ. ಅವ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅಳ್ಕೋತಿಳೇನೆ ಫೋನ್ ಹಚ್ಚಿರಿ ನನಗ. ಆಯ್ತು, ಬರದ್ ಇಟ್ಕೋರಿ. ಇದನ್ನ ಬರ್ದ್ ಇಡುವುದಂತು. ಮತ್ ನಮ್ ಯತ್ನಾಗೌಡ್ರಿ ಸೇಮ್ ಅಕ್ಕಾರ, ಅದನ್ನು ಬರ್ದ್ ಇಟ್ಕೋರಿ. ಅದನ್ನು ಬರ್ದ್ ಇಡುವುದ. ಸೂರ್ಯಚಂದ್ರ ಇರುದು ಅಷ್ಟ
ಸೂರ್ಯಚಂದ್ರ ಇರೋದು ಅಷ್ಟು ಸತ್ಯ, ಯತ್ನಾಳ್ ಸಿಎಂ ಮಗಳು ಅಷ್ಟೇ ಎಲ್ಲಾರು ಸತ್ಯ. ಇದ್ದಾಗ ಸಿಎಂ ಆಗ್ಬೇಕ, ಏನ್ ಒಬ್ರ ಹೋಗಿ ಸಿಎಂ ಹಾಕ್ಯಾರು? ನೋಡತ್ರಲ್ಲ ಅವೆಲ್ಲ ಬರ್ತಾವ ಎಲ್ಲ. ಇಲ್ಲಿ ಸಿಎಂ ಸಿಎಂ ಹಾಕ್ಯಾರು. ಸಿಎಂ ಒಬ್ರೇ ಆಗ್ಬೇಕಲ್ರಿ ಮತ್ತೆ 10 ಮಂದಿ ಹಾಕಾರ ಸಿಎಂ. 224 ಮಂದಿ 120 ಮಂದಿ ಬೇಕು ನಮ್ ಪಾರ್ಟಿಗೆ. 140 ಸೀಟ್ ಬರ್ತಾವ. ಗೌಡ್ರು 140 ತರ್ತಾರ. 140 ತರ್ತಾರ ಗೌಡ್ರು. ಕರ್ಕೊಂಡಾದ ಸಿಎಂ ಹಾಕ್ಯಾರ್ರಿ. 140 ಸೀಟ್ ತರ್ತಾರ್ರಿ ಗೌಡ್ರು. ವಿಜೇಂದ್ರ ಸಿಎಂ ಹಾಕ್ಯಾನ. ವಿಜೇಂದ್ರ ಎಲ್ಲಾರನು ಕರ್ಕೊಂಡ್ ಹೋಗ್ತಾನವ. ವಿಜೇಂದ್ರ ಎಲ್ಲಾರನು ಕರ್ಕೊಂಡ್ ಹೋಗ್ಯಾನ. ನಾವು ಒಂದಿನ ಮುಖ್ಯಮಂತ್ರಿ ಹಾಕ್ಯಾನ ವಿಜೇಂದ್ರ. ನೋಡತ್ರಲ್ಲ ಬರ್ಕೊಂಡ್ ಇಟ್ಕೋರಿ ಎರಡು. ವಿಜೇಂದ್ರ ಮುಖ್ಯಮಂತ್ರಿ ಹಾಕ್ಯಾನು, ಅವ್ರು ಮುಖ್ಯಮಂತ್ರಿ ಹಾಕ್ಯಾರು, ಬರ್ದಿಟ್ಕೋರಿ. ನೀವು ಬರ್ದಿಟ್ಕೋರಿ, ನಾ ಹೇಳಿದ್ ನೋಡ್ರಿ. ವಿಜೇಂದ್ರ ಕಡಾ ಖಂಡಿತವಾಗಿ ಹೇಳ್ತಾನು. 2028ನೇ ಇಸ್ವಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರ ಅವ್ರ ತಲೆ ಇಟ್ಕೋರಿ. ನೋಡತ್ರ 2028ಕ್ಕೆ ವಿಜೇಂದ್ರ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಹೊರಹೊಮ್ತಾರ. ಇದನ್ನ ಬರ್ದಿಟ್ಕೋರಿ. ಈಗ ಮೊದಲ ಅವನಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಉಳಿಸ್ಕೋತ ಹೇಳ್ರಿ, ಆಮ್ಯಾಗ ಮುಖ್ಯಮಂತ್ರಿ ಆಗೋದತ್ತ. ರಾಜ್ಯ ಅಧ್ಯಕ್ಷರು ಇದ್ರು, ಈಗ ಆಗಿದಾರ ಅವ್ರ. ಈಗ ಅಳ್ಕೋತ ಹೋತಾನ ನೋಡ್ರಿ. ರಾಜ್ಯ ಅಧ್ಯಕ್ಷ ಆಗಿದಾರ ಅವ್ರ. ಈಗ ಏನ್ ಪಕ್ಷ ಸಂಘಟನೆ ಮಾಡ್ಬೇಕು ಮಾಡಿದಾರ. ಈಗ ಅವ ಏನ್ರಿ 3 ಸೀಟ್ ತರೋದಾಗ್ಲಿಲ್ಲ ಮೊನ್ನೆ ಉಪಚುನಾವಣೆದಾಗ. ಮುಖ್ಯಮಂತ್ರಿ ಆಗುದ ನೋಡತ್ರ. ನೋಡತ್ರ. ಏನಪ್ಪ ಯಾಕ ಬಾಬಾ ಮಾತಾಡಕತ್ತಿಲ್ಲಪ್ಪ ಬಗ್ಗೆ. ಯಾರು ಮಾತಾಡದಪ್ಪ? ನಾ ಮಾಂತೇಶ್ ಅಂತೇಳಿ ಮಾತಾಡೋದು. ಎಲ್ಲಿಂದ? ನಾ ಎಲ್ಲಿನ ಕೆಲಕ್ ತಗೊಂಡ್ ನೀ ಏನ್ ಮಾಡವ? ನೀ ಯಾಕೆ ಫೋನ್ ಹಚ್ಚಿದಿ ಇವತ್ತು ನನಗೆ? ಏನ ನೀ ಯಾಕೆ ಫೋನ್ ಹಚ್ಚಿದಿ? ಅಲ್ಲ ನೀ ಯಾಕೆ ಎತ್ತೋಳ ಬಗ್ಗೆ ಬಾಬಾ ಮಾತಾಡಕತ್ತಿಲ್ಲ ಯಾಕನ? ಏನ್ ಮಾತಾಡ್ಬಾರ್ದ? ಯಾಕೆ ಮಾತಾಡ್ಬಾರ್ದ? ಯಾಕೆ ಮಾತಾಡ್ಬಾರ್ದ? ಅವ್ರಿಗೆ ನಿನಗೆ ಅನ್ಯಾಯ ಮಾಡ್ಯಾರ. ನಾ ಏನ್ ಅನ್ಯಾಯ ಮಾಡಿದ್ದೇನೆ ಅವ್ರಿಗೆ? ಅವ್ರ ಬಗ್ಗೆ ಯಾಕೆ ಮಾತಾಡ್ತೇವ ನೀನು? ಅವ್ರ ಬಗ್ಗೆ ಏನ್ ಮಾತಾಡಿದ್ದೆ? ಮತ್ತೇನ್ ಯತ್ನಾಳಗೌಡ್ರು ಹಂಗ್ ಮಾತಾಡ್ತಾರ ಹಿಂಗ್ ಅವ್ರು ಕೇಳ್ತು, ನಾ ಹೇಳ್ತಾನ ಅವ್ರಿಗೆ. ನೀ ಯಾಕೆ ಕೇಳ್ತಿ? ಯತ್ನಾಳಗೌಡ್ರು ಕಟ್ಟ ನಾನು ಅವ್ರ ಇದೀನಿ. ನಾವು ಕಟ್ಟ ಅನ್ನೋದು ಏನ್ ಕಟ್ಟದಿದು? ನಾವು ಭಾರತೀಯ ಜನತಾ ಪಾರ್ಟಿ ಕಟ್ಟ ಪಾರ್ಟಿ ಕಟ್ಟಿದಾರ ನಾವು. ಏನ್ ನೀ ಕಟ್ಟಿದೆ ಪಕ್ಕ ಕಟ್ಟಿ ಪಾರ್ಟಿ? ಪಾರ್ಟಿ ಕಟ್ಟಿದಾರ. ಏನ್ ಪಾರ್ಟಿ ಕಟ್ಟಿದೇವ್ ನೀನು? ಏನಪ್ಪಾ ಚಂದ ಮಾತಾಡಿದ್ರ ಯಾಕೆ ಮಾತಾಡಿದ ಹೇಳ ಮೊದಲ. ನೀನು ಚಂದಂಗ ಮಾತಾಡಿದ್ರ ಮಾತಾಡ. ನಾನೇನ್ ಹೇಳಕತ್ತೀನಿ ನೀ ಯಾಕೆ ಇಲ್ಲ ಅಂದ್ರ ನೆಟ್ಗೆ ಮಾತಾಡಿದ್ರ ಫೋನ್ ಬಂದ್ ಮಾಡ. ಎಲ್ಲ ನಾನ್ ಏನ್ ಹೇಳಕತ್ತೀನಿ ಕೇಳ ಮೊದಲ. ನೀ ಫೋನ್ ಬಂದ್ ಮಾಡಕತ್ತ ಆಮೇಲೆ ನೆಟ್ಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು ಅಷ್ಟೇ ಮಾತಾಡುದ. ನೀ ಎಲ್ಲಾರ ರೋಡ್ ಮೇಲೆ ಮಾತಾಡಕ್ ಹೋಗ್ಬೇಡ ನನ್ ಮುಂದ. ಮೊದಲ್ ನೀನು ದೊಡ್ಡವ್ರಿಗೆ ರೆಸ್ಪೆಕ್ಟ್ ಮಾತಾಡಕ್ಕಿರಿ ಮೊದಲ. ನಾ ರೆಸ್ಪೆಕ್ಟ್ ಕೊಟ್ಟು ಮಾತಾಡತ್ತೇನೆ. ಅವ್ರಿಗೆ ಯಾಕೆ ಮಾತಾಡಿ? ನೀವ್ ಮೊದಲ್ ನೆಟ್ಗೆ ಮಾತಾಡಕ್ ಕಲ್ಕೋರಿ. ನೀವ್ ಮೊದಲ್ ನೆಟ್ಗೆ ಮಾತಾಡಕ್ ಕಲ್ಕೋರಿ. ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡು, ಆಮೇಲೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ ನಿನಗ. ಏನ ನಾ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡ್ತೇನು, ಸಣ್ಣವ್ರಿಗೆ ರೆಸ್ಪೆಕ್ಟ್ ಕೊಡ್ತೇನ. ಮತ್ತೆ ನೀ ಯತ್ನಾಳಗೌಡ್ರಿಗೆ ಅವ್ರ ಹಂಗ ಮಾತಾಡ್ತಾರ ಇವ್ರಿಗೆ ಮಾತಾಡ್ತಾರ ಅಂತೇಳಿ ಮಾತಾಡ್ತಿದ್ದಾರೆ. ಯತ್ನಾಳಗೌಡ್ರು ಏನ್ ಮಾತಾಡ್ಯಾರ? ಅಲ್ರಿ ಮಾತಾಡಿದ್ದನೆ ಹೇಳ್ಬೇಕಲ್ಲ. ಅಲ್ರಿ ಮಾತಾಡ್ ಹೇಳ್ಬೇಕಲ್ಲಪ್ಪ ಅಂತ. ವಿಜೇಂದ್ರ ಹಂಗ್ ಮಾತಾಡ್ ಹಿಂಗ್ ಮಾತಾಡ್ರ ಅಂತ ಹೇಳ್ತಿರಲ್ಲ. ಏನ್ ಮಾತಾಡಿದ್ದ ವಿಜೇಂದ್ರಿಗೆ? ವಿಜೇಂದ್ರ ಮಾತಾಡಿದಾರ ಅಂತ ಹೇಳಿದೆವು. ಮತ್ತೆ ಚೌಕಟ್ನೆ ಮಾತಾಡ್ಬೇಕು, ಹಂಗ್ ಮಾತಾಡ್ಬೇಕು, ಹಿಂಗ್ ಮಾತಾಡ್ತಾರ. ಒಳಗಡೆ ಮಾತಾಡ್ರಿ. ಒಳಗಡೆ ಅಲ್ರಿ ಹೊರಗಡೆ. ಹೊರಗಡೆ ಮಾತಾಡ್ಬೇಡ್ರಿ ಯಾರು ಅಂತ ನನ್ನ ಅಭಿಪ್ರಾಯನ ಎತ್ಪಡಿಸೇನ. ನಿಮ್ಮದೇನ ಅಭಿಪ್ರಾಯ ಇದ್ರೆ ನೀವು ಎತ್ಪಡಿಸ್ರಿ. ನಿಮ್ಮ ಅಭಿಪ್ರಾಯ ಏನಾರ ಇದ್ರೆ ನೀವು ಎತ್ಪಡಿಸ್ರಿ. ಅಲ್ರಿ ಅವ್ರು ಹೆಂಗ್ ಮಾಡಿದಲ್ಲ ಈಗ ನಮ್ಗ ವಿಜೇಂದ್ರ ಅವ್ರು ರಾಜ್ಯಾಧ್ಯಕ್ಷ ಅಷ್ಟ, ಬಸವನಗೌಡ ಪಾಟೀಲ್ ನಮ್ಗೆ ಅಷ್ಟ. ಅಷ್ಟೇ ಅಲ್ಲ, ಅದ್ರ ಬಗ್ಗೆ ಮಾತಾಡ್ಬೇಕು ನೀವು. ನೀವು ಪಾರ್ಟಿಯಿಂದ ಮಾತಾಡಿದ್ರ ಪಾರ್ಟಿ ಬಗ್ಗೆ ಮಾತಾಡಿದ್ರು ಪಾರ್ಟಿ ಬಗ್ಗೆ ಮಾತಾಡ್ರಿ. ನಾನ್ ಪಾರ್ಟಿ ಬಗ್ಗೆ ಮಾತಾಡಕತ್ತಿದ್ ನಿಮ್ದು. ಪಾರ್ಟಿ ಬಗ್ಗೆ ಮಾತಾಡಿದ್ರು ಪಾರ್ಟಿ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಒಂದ. ನಾನು ರಾಜ್ಯಾಧ್ಯಕ್ಷರು ಯಾರಲ್ಲಿ ಶಾಸಕರಂತ ಕಳಿಸಿದ್ರು ಅಂದ್ರೆ ಅವ್ರ ನಮ್ ಭಾರತೀಯ ಜನತಾ ಪಾರ್ಟಿ ಶಾಸಕರು ಇರ್ತಾರು. ಹೊರತಾಗಿ ಹೆಸರು ಒಂದು ಬಸವನಗೌಡ ಯತ್ನಾಳ್ ಅವ್ರದ್ದು ಇರ್ತದ ಅಲ್ಲಿ. ಅಲ್ರಿ ಗಮನ ಇಟ್ಕೋರಿ. ನಾನ್ ಮಾತಾಡಕತ್ತಿದ್ ಪಾರ್ಟಿ ಬಗ್ಗೆ ಮಾತಾಡಕತ್ತಿದ್, ಯಾರ ಬಗ್ಗೆ ಮಾತಾಡಕತ್ತಿಲ್ಲ. ಏನ ನೀವ್ ಹೇಳಿದ್ರೆ ಯತ್ನಾಳಗೌಡ್ರು ಹಂಗ್ ಮಾಡ್ತಾರ ಹಿಂಗ್ ಮಾಡ್ತಾರ. ಏನ್ ಮಾಡ್ಯಾರ ಅವ್ರು? ಹಂಗ ಮಾಡ್ತಾರೋ ಹಿಂಗ್ ಮಾಡ್ತಾರೋ ಅಂತ ನಾ ಹೇಳಲ್ಲ. ಸರಿಯಲ್ಲ. ಅವ್ರ ಏನ್ ಮಾಡಕತ್ತಾವ? ಏನ್ ಸರಿಯಲ್ಲ ಮಾಡೋದು ಹೇಳಲ್ಲ. ಏನ್ ಮಾಡ್ಬೇಕಾಯ್ತು ಹೇಳಪ್ಪ ಈಗ. ಅಲ್ಲಪ್ಪ ಏನ್ ಮಾಡ್ಬೇಕಾಯ್ತಲ್ಲಪ್ಪ ಈಗ ನೀವ್ ಮಾತಾಡಪ್ಪ ಅಂತ ಹೇಳಕತ್ತೀನಪ್ಪ ನಿನಗ. ಅಣ್ಣಾರಿ ನಿಮ್ ಏನ್ ಮಾಡ್ಬೇಕಾಯ್ತು ಹೇಳ್ರಿ. ನಿಮ್ ಏನ್ ಮಾಡ್ಬೇಕಾಯ್ತು ಹೇಳ್ರಿ ಈಗ. ಅಲ್ರಿ ನೀವು ಮಾತಾಡ್ಬೇಡ ಹೇಳಕತ್ತೀನಿ ಅಷ್ಟೇ. ಇನ್ನೂ ಒಂದ್ಸಲ ಮಾತಾಡ್ಬೇಡ ಅವ್ರ ಬಗ್ಗೆ. ನೋಡ್ರಿ ನನ್ನ ಪಾರ್ಟಿ ಚೌಕಟ್ಟಿನ ಮಾತಾಡೋಣ. ನಿಮ್ ಪಾರ್ಟಿ ಚೌಕಟ್ಟ ನೀವು ಮಾತಾಡಿ. ನಿಮ್ ಪಾರ್ಟಿ ಚೌಕಟ್ಟಾಗ ಇನ್ನೊಬ್ರು ಇಲ್ಲ ಏನ್ರಿ? ಏನ ನಿಮ್ ಪಾರ್ಟಿ ಚೌಕಟ್ಟಾಗ ಇನ್ನೊಬ್ರು ಮಾತಾಡಕ್ ಅವಕಾಶ ಇಲ್ಲ. ನಮ್ಮ ಪಾರ್ಟಿ ಚೌಕಟ್ಟಿನೇ ನಾವ್ ಮಾತಾಡೋರ. ನಿಮ್ ಪಾರ್ಟಿ ಚೌಕಟ್ಟಿನ ಮಾತಾಡ್ತಂತ ಹೇಳ್ತೀವಿ ಮರ. ನಿನ್ನ ಹೊರಗೆ ಬಯಲ ಹೇಳಿದಿ ಏನ?
ಇನ್ನೇ ನನ್ನ ಹಳಿ ಕಾರ್ಯಕರ್ತರು ಹೋಗದ ನೀನೇ ಹೇಳಿ ಭಾಷಣದಾಗ ಗೊತ್ತದನ್ನ ಪ್ರೆಸ್ ಮೀಟ್ ಕೊನೆ ಕುತ್ಕೊಂಡು ಅದನ್ನ ಅರ್ಥ ಮಾಡ್ಕೊ ಮತ್ತೆ ವಿಜಯೇಂದ್ರ ಅಂತ ಹೇಳ್ತಿದಿ ಬಾಯಿಲೆ ಏನ ಇನ್ನೀಗ ಹೇಳಿದಿ ಪ್ರೆಸ್ ಮೀಟ್ನ್ಯಾಗ ಎಲ್ಲಾ ಕಾರ್ಯಕರ್ತರು ಹೋಗದಾರ್ರಿ ನಮ್ಮನ್ನ ಏನು ಕೇರ್ ಮಾಡಲ್ಲ ಬೈಲೆ ಹೇಳಿದಿ ಮತ್ತೆ ಅವಾಗ ಅದನ್ನ ಹೇಳ್ತಿದಿ ಯಾರು ನಮ್ನ ಇದನ್ನ ಮಾಡ್ತಾರಂತ ನಾ ಏನ್ ಹೇಳಿಲ್ಲಂಗ ಹೇಳಿದಲ್ಲ ನೀನೇ ಹೇಳಿದಲ್ಲ ಸರಿಯಾಗಿ ನಾ ಮಾತಾಡಿದ್ ಕೇಳ್ರಿ ಕೇಳಿ ಆ ಬಳಕ ಮಾತಾಡ್ರಿ ಅದೇ ರೀ ಕೇಳಿ ನಿಮ್ ಮಾತಾಡಕತ್ತಿದ್ದ ನಾನು ಒಂದೇ ತರ ಮಾತಾಡಿಲ್ಲ ಪದಾಧಿಕಾರಿಗಳನ್ನ ಮಾಡೋದನ್ನು ಏನ ಅಷ್ಟು ಇದಾಗತೈತಿ ಅದು ಸರಿ ಆಗ್ಬೇಕಂತ ನಾನು ಮಾತಾಡಿದ್ದೆ ನೀನು ಏನಾರ ಮಾತಾಡಿದ್ ಹೇಳ್ಬೇಡ್ರಿ ಅಲ್ಲ ಹಳೆ ಕಾರ್ಯಕರ್ತ ವಿಜೇಂದ್ರ ರಾಜ್ಯಾಧ್ಯಕ್ಷರಾದ್ರು ವಿಜೇಂದ್ರ ಅವರು ನಮ್ಮ ರಾಜ್ಯದ ನಾಯಕರನ್ನ ಈ ರಾಜ್ಯಾಧ್ಯಕ್ಷರ ಅವ್ರು ನಮ್ಮ ರಾಜ್ಯದ ನಾಯಕರನ್ನ ರಾಜ್ಯಾಧ್ಯಕ್ಷ ಆಲಕ್ ನಾಯಕರದಾರ ಅವ್ರು ಏನ ಫಸ್ಟ್ ಮುಖ್ಯಮಂತ್ರಿ ಆಗೋ ಮಟನು ಅವ್ರು ನಾವು ಬಿಡೋಣ ಅಲ್ಲ ನಾವು ಮುಖ್ಯಮಂತ್ರಿ ಆಲಕ್ ಬಿಡಂಗೇ ಇಲ್ಲ ಎತ್ತಳಗೌಡ್ರು ಮುಖ್ಯಮಂತ್ರಿ ಮಾಡಿ ವಿಜೇಂದ್ರ ಅಣ್ಣಾಜಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿನ ಮಡಿಗತ್ತವ ನಾ ಹೇಳ್ತೀನಿ ತಿಳ್ಕೊ ಅವ್ರನ್ನ ಮಾಡ್ಕೊಂಡು ನೀ ಬಾ ನಾ ಇವ್ರನ್ನ ಮಾಡ್ಕೊಂಡು ನಾ ಬರ್ತೇನೆ ಯಾರ ದಮ್ಮದ ನೋಡೇ ಬಿಡೋಣ ಅಂತ ಏನ ನೋಡೋದು ನೋಡೋಣ ದಮ್ ಯಾರ್ದ ದಮ್ಮ ತಾಕತ್ತ ಎಲ್ಲ ಆಗೋತಕ್ಕತ್ತು 2028ಕ್ಕ ಆಲಿ 2028ಕ್ಕೆ ಆಲಿ ನಾಳೆ ಇನ್ನೇನು ಎಲೆಕ್ಷನ್ ಬಂದೈತಿ ರಾಜ್ಯಾಧ್ಯಕ್ಷರದು ಅವಾಗ ಯಾರ ರಾಜ್ಯಾಧ್ಯಕ್ಷ ಆಗ್ತಾರ ನಾ ಹೇಳ್ತೀನಿ ಏನ ಹೇಳ್ರಿ ಎತ್ತಳಗೌಡ್ರ ಹತ್ರ ಮತ್ತೆ ಪುನಃ ರಾಜ್ಯಾಧ್ಯಕ್ಷರಾಗಿನೇ ವಿಜೇಂದ್ರ ಮುಂದುವರಿತಾರು 2028ಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರ ಏನ ವಿಜೇಂದ್ರ ಅಣ್ಣಾಜಿ ಅವರು ಮತ್ತೆ ರಾಜ್ಯದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರ ವಿಧಾನಸೌಧದಾಗ ಅಣ್ಣ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರ ನಾಲಾಯಕರು ನೋಡ್ರಿ ನೀವು ಬರೀ ಯತ್ನಾಳ್ ಅವ್ರ ಬಗ್ಗೆ ರೋಡ್ ಮ್ಯಾಗ ಮಾತಾಡ್ಬೇಡ ಅನ್ನೋದಕ್ಕೆ ನನಗೆ ಇಷ್ಟು ಮಾತಾಡ್ತಾರೆ ನೀವು ಒಬ್ಬ ರಾಜ್ಯ ಅಧ್ಯಕ್ಷರು ನಾಲ್ಕರ ಅಂತ ಹೇಳ್ತಿರಲ್ಲ ಹೌದು ನಾಲ್ಕದಾರ ಅವರು ನಿಮ್ಮ ಮಾತು ಹಿಂದೆ ತಕ್ಕೋರಿ ಮೊದಲು ಅದನ್ನ ಸಾಧ್ಯನೇ ಇಲ್ಲ ಇದು ಶಬ್ದ ಸರಿಯಲ್ಲ ಒಬ್ಬ ನಾಯಕರಿಗೆ ಮಾತಾಡೋದು ಇದು ಪಕ್ಷದ ನಾಯಕತ್ವದ ಅಲ್ಲಿದ ನೀವು ಮಾತಾಡೋ ಸರಿಯೇನ ನೀವು ಏನು ಭಾರತೀಯ ಜನತಾ ಪಾರ್ಟಿ ಅವರು ನಾನು ಪಕ್ಕ ಭಾರತೀಯ ಜನತಾ ಪಾರ್ಟಿ ಅವರು ನಾನು ಸಣ್ಣ ಕಾರ್ಯಕರ್ತನೇ ಭಾರತೀಯ ಜನತಾ ಪಾರ್ಟಿ ಸಾಮಾನ್ಯ ಕಾರ್ಯಕರ್ತರು ಅನ್ನೋದು ನೀವು ಮೊದಲು ಯೋಚನೆ ಮಾಡ್ಕೊಂಡು ಮಾತಾಡ್ರಿ ಸಾಮಾನ್ಯ ಕಾರ್ಯಕರ್ತನೇ ಸಾಮಾನ್ಯ ಕಾರ್ಯಕರ್ತನೇ ಯಾರ ಆಗಿದ್ರ ಯಾವತ್ತು ನಮ್ಮ ನಾಯಕರು ಯಾರ ಇರ್ಲಿ ವಿಜೇಂದ್ರ ಅವರು ಇರ್ಲಿ ಬಸವನಗೌಡ ಯತ್ನಾಳ್ ಅವರು ಇರ್ಲಿ ನಮ್ಮ ರಾಷ್ಟ್ರೀಯ ನಾಯಕರ ಇರ್ಲಿ ಯಾರಿಗೂ ಅವ್ಯಾಚ್ಯ ಶಬ್ದಗಳಿಂದ ಮಾತನಾಡಬಾರದು ಅವರು ಅದು ಪಕ್ಷದ ಅಸ್ತಿತ್ವ ಅಲ್ಲ ಅರ್ಹತೆ ಇಲ್ಲ ಅದು ಪಕ್ಷದ ಅಸ್ತಿತ್ವ ಅಲ್ಲ ಅದು ಅರ್ಹತೆ ಇದ್ದಾಗ ಅವ್ರು ರಾಜ್ಯಾಧ್ಯಕ್ಷರ ಪಟ್ಟಿಯನ್ನ ಕಟ್ಟಿದಾರ್ರಿ ಕಟ್ಟಲಕ್ರಿ ಪಟ್ಟಿ ಅವರು ರಾಜ್ಯಾಧ್ಯಕ್ಷರನ್ನ ಮಾಡ್ಬೇಕಾದ್ರೆ ಅದನ್ನ ನಿಗಿಸ್ತಾರು ರಾಜ್ಯ ತುಂಬಾ ಅವ್ರು ಸಂಘಟನೆ ಮಾಡ್ತಾರ ಅವರು ರಾಜ್ಯಾಧ್ಯಕ್ಷರನ್ನ ಮಾಡಿದಾರ ಸಂಘಟನೆ ಮಾಡ್ಯಾರ ತೋರ್ಸ್ರಿ ನಮ್ಗೆ ಎಲ್ಲಿ ಮಾಡ್ಯಾರ ಸಂಘಟನೆ ಹೇಳ ಹೇಳ್ರಲ್ಲ ಸಂಘಟನೆ ಎಲ್ಲ ಹೇಳ್ರಿ ಆಮೇಲೆ ಯಾರೇ ಟಿಕೆಟ್ ಕೊಡ್ಸ್ಯಾರ ಬಿಜೆಪಿ ಒಳಗ ಹೇಳ್ರಿ ಸ್ವಲ್ಪ ಅವ್ರ ರಾಜ್ಯಾಧ್ಯಕ್ಷರಾದ್ರಿಂದ ಕಾಂಗ್ರೆಸ್ ವಿರುದ್ಧ ಬುಡ ಹಗರಣವನ್ನ ಬೆಂಗಳೂರಿನಿಂದ ಮೈಸೂರವರೆಗೆ ಪಾದಯಾತ್ರೆ ಮಾಡಿದ್ರು ಅದೇ ರೀ ಬಸವರಾಜ್ ಅವ್ರೆ ಅದನ್ನ ಮಂಡ್ಯಲ್ಲಿ ಹಾಸನದಲ್ಲಿ ಮೈಸೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾರ ಖಾತೆ ತೆರೆಸಿದ್ರ ವಿಜೇಂದ್ರ ಅವ್ರ ಖಾತೆ ತೆರೆಸಿದಾರೆ ಭಾರತೀಯ ಜನತಾ ಪಾರ್ಟಿ ಒಬ್ಬ ಶಾಸಕರನ್ನ ಯಾರ ಮಾಡಿದ್ರ ಮಂಡ್ಯ ಹಾಸನ ಮೈಸೂರ ಏನ ಇವೆಲ್ಲ ಜಿಲ್ಲೆಯಲ್ಲಿ ಯಾರು ಮಾಡಿದ್ರ ವಿಜೇಂದ್ರಣ್ಣ ಅವ್ರ ಅನಿಸ್ಕೊಂಡ್ರ ಅಲ್ಲಿಂದ ಆದ್ರ ನಾನು ಭಾರತೀಯ ಜನತಾ ಪಾರ್ಟಿ ಕಳವಳಿ ಪಡಿಸ್ತೇನೆ ಯಾರ ನಾಯಕರಾದ್ರು ಯಾರೇ ರಾಜ್ಯಾಧ್ಯಕ್ಷರಾದ್ರು ನಮ್ಗಷ್ಟ ಯಾರ ರಾಜ್ಯಾಧ್ಯಕ್ಷರಾದ್ರು ನಾಳೆ ಇದು ಮಾತಾಡೋರು ಇವರು ಇಲ್ಲ ಏನ ನಾಳೆ ರಾಜ್ಯಾಧ್ಯಕ್ಷರ ಅವ್ರ ಅರ್ಹತೆ ಅದಾರು ಅವ್ರ ಪಕ್ಷವನ್ನ ಮುನ್ನಡೆಸ್ತಾರು ಅವ್ರ ಸರ್ಕಾರ ಮಾಡ್ತಾರು ಮುಂದಿನ ಸಲ ಅನ್ನೋ ಉದ್ದೇಶಕ್ಕನ ಅವ್ರ ರಾಜ್ಯಾಧ್ಯಕ್ಷ ಪಟ್ಟಿಯನ್ನ ಕಟ್ಟಿದಾರ ಅವ್ರ ಏನೋ ಸುಮ್ನ ರಾಷ್ಟ್ರೀಯ ನಾಯಕರು ನರೇಂದ್ರ ಮೋದಿಜಿ ಅವರು ಅಮಿತ್ ಶಾಜಿ ಅವರು ಹಂಗ ಡಿಲ್ಲಿಯಲ್ಲಿ ಕುಂತ ಕಾಸ ಪ್ರಹ್ಲಾದ್ ಜೋಶಿ ಅವರು ಜಗದೀಶ್ ಶೆಟ್ಟರ್ ಅವರು ಎಲ್ಲಾರು ಕೂಡಿ ಅಲ್ಲಿ ಏನ ಹಂಗ ಸುಮ್ನೆ ರಾಜ್ಯಾಧ್ಯಕ್ಷರನ್ನ ಮಾಡಿ ಕಳಿಸಿಲ್ಲ ಮಾಡ್ಯಾರಲ್ಲ ಈ ಸದ್ದ ರಾಜ್ಯಾಧ್ಯಕ್ಷ ಮಾಡ್ಬೇಕಾದ್ರ
ರಾಜ್ಯದ ಸ್ಥಿತಿಗತಿಯನ್ನ ರಾಜ್ಯದ ಪಕ್ಷವನ್ನ ಕಟ್ಟಲಿಕ್ಕೆ ಅವರನ್ನ ಯುವಕರದಾರು ಅವ್ರ ಕೈಲಿಂದ ಆಗತ್ತ ಯುವಕರು ಶಕ್ತಿಯನ್ನು ತೋರಿಸ್ತಾರ ಅವ್ರ ಶಕ್ತಿ ಅದ ಅನ್ನೋದಕ್ಕೆ ಅವ್ರ ರಾಜ್ಯಾಧ್ಯಕ್ಷರ ಪಟ್ಟಿಯನ್ನ ಕಟ್ಟಿದಾರ. ಕೊಟ್ಟಾರ ನಿಮ್ಗ ಅವ್ರು ಮಾತಾಡಕ. ನಾನು ದುಡ್ಡು ತಗೊಂಡು ಯಾರ್ದು ಮಾತಾಡವನಲ್ಲ, ಯಾರ್ದು ದುಡ್ಡು ತಗೊಂಡು ಜೀವನ ಮಾಡಿದವನಲ್ಲ. ದುಡ್ಡು ಎಷ್ಟು ಕೊಟ್ಟಿದಾರ ಅವ್ರು? ನಿನಗೆ ಎಷ್ಟು ಕೊಟ್ಟಾರ? ಬಸನಗೌಡ ಯತ್ನಾಳ್ ಅವರು. ಕಟ್ಟ ಅಭಿಮಾನಿ ಇದೀನಿ, ಕಟ್ಟ ಅಭಿಮಾನಿ. ನಾನು ಕಟ್ಟ ಅಭಿಮಾನಿ, ಭಾರತೀಯ ಜನತಾ ಪಾರ್ಟಿ ರಾಜ್ಯ ಅಧ್ಯಕ್ಷರ ಅಭಿಮಾನಿ, ವಿಜೇಂದ್ರ ಅವರ ಅಭಿಮಾನಿ, ಸಣ್ಣ ಕಾರ್ಯಕರ್ತ ಏನು. ನಾನು ಅಭಿಮಾನಿ, ವಿಜೇಂದ್ರ ಅವರ ಅಭಿಮಾನಿ, ಯಡಿಯೂರಪ್ಪನವರ ಅಭಿಮಾನಿ. ಅವರು ವಿಜೇಂದ್ರ ಅವರ ರಾಜ್ಯದ ಮುಖ್ಯಮಂತ್ರಿ ಆಗುವವರೆಗೂ ರಾಜ್ಯದ ತುಂಬಾ ಸುತ್ತಾಡೋದ ಕೆಲಸ ನಂದು ಅದ, ನಾ ಮಾಡೇ ಮಾಡ್ತೀನಿ. ನಂದು ಅದ, ನಾನು ಮಾಡ್ತೀನಿ. ಯಾರ ಮಾಡಿ ನೋಡೋದು ಮಾಡಿ ತೋರ್ಸು, ನಾನು ಮಾಡಿ ತೋರಿಸ್ತೀನಿ. ಇನ್ನೊಂದು ಮಾತಾಡಬೇಡ ಏನು ಮಾಡೋಣ. ನಾನು ನನ್ ತಮ್ಮಿದ್ರೆ ನಾ ಮಾಡ್ತೀನಿ, ನಿನ್ ತಮ್ಮಿದ್ರೆ ನೀ ಮಾಡು. ನಮ್ಮ ದಮ್ ಅನ್ನೋದು ಕೇಳ್ಬೇಡ, ನಮ್ಮ ತಾಕತ್ ಏನ್ ಅನ್ನೋದು ನಾವು ರಾಜ್ಯದ ಮುಖ್ಯಮಂತ್ರಿಯಾಗಿ 2028 ಪ್ರಮಾಣ ವಚನ ಮಾಡ್ತಾರ ಅವತ್ತು ನಿನಗೆ ಪಾಸ್ ಕೊಟ್ಟು ಕರಿತಾನೆ ಬಾಸ್. ಆಯ್ತು. ಈಗ ಇನ್ನೊಂದ್ಸಲ ಮಾತಾಡಂಗಿಲ್ಲ ಅವ್ರಿಗೆ ಏನು, ಅವ್ರಿಗೇನು ಮಾತಾಡಕ್ ಹೋಗಿಲ್ಲ. ಅವರು ನಮ್ಮ ಪಕ್ಷದ ನಾಯಕರದಾರ, ಬಾಯಿನೇ ಹೇಳ್ತೀನಿ. ಅವರು ನಮ್ಮ ಪಕ್ಷದ ನಾಯಕರದಾರ. ಅವರು ಕೇಂದ್ರದ ಮಾಜಿ ಸಚಿವರದಾರ, ಶಾಸಕರಾಗಿದಾರ. ಅವರು ನಮ್ಮವ್ರದಾರ, ಎಲ್ಲಿ ಬೇಕು ಅಲ್ಲಿ ಮಾತಾಡಬಾರ್ದು ಅನ್ನುವಂತದ್ದನ್ನ ನಾ ವಿಚಾರ ವ್ಯಕ್ತಪಡಿಸ್ತೇನೆ. ಮತ್ತೊಮ್ಮೆ ಅವ್ರಿಗೆ ಹೇಳ್ತೇನೆ, ಮತ್ತೊಮ್ಮೆ ನೀವು ಬಸನಗೌಡ ಯತ್ನಾಳ್ ಸಾಹೇಬ್ರ ಎಂದಿಗೂ ಮಾತನಾಡಬೇಡ್ರಿ ಹಾಗೆ ಬೀದಿಯಲ್ಲಿ ಅಂತೇಳಿ ಕೈ ಮುಗಿದವ್ರು ಕೇಳ್ಕೊಳ್ತೇನೆ. ಏಕವಚನದಲ್ಲಿ ರಾಷ್ಟ್ರೀಯ ನಾಯಕರಿಗೆ, ರಾಜ್ಯಾಧ್ಯಕ್ಷರಿಗೆ ಯಾರು ದಯವಿಟ್ಟು ತಪ್ಪು ಮಾತಾಡಬೇಡ್ರಿ ಅಂತ ನಿಮ್ಮಲ್ಲಿ ವಿನಂತಿ, ಕಳವಳ ವ್ಯಕ್ತಪಡಿಸ್ತೇನೆ. ಅಣ್ಣ, ರಾಷ್ಟ್ರೀಯ ನಾಯಕರ ಬಗ್ಗೆ ಎಂದೂ ಮಾತಾಡಿಲ್ಲ. ರಾಷ್ಟ್ರೀಯ ನಾಯಕರ ಬಗ್ಗೆ ಗೌರವ ಐತಿ ಏನು. ರಾಷ್ಟ್ರೀಯ ನಾಯಕರ ಬಗ್ಗೆ ಎಂದೂ ಮಾತಾಡಿಲ್ಲ ಅವರು. ರಾಷ್ಟ್ರೀಯ ನಾಯಕರ ಬಗ್ಗೆ ಗೌರವ ಐತಿ ಏನು. ಆದ್ರೆ ನೀನ್ ಇನ್ನೇನ್ ಮಾತಾಡಕ್ ಹೋಗ್ಬೇಡ ಏನ. ನನ್ನ ಕರ್ತವ್ಯವನ್ನು ನಾನು ನಿಭಾಯಿಸ್ತೇನೆ, ನಿಮ್ಮ ಕರ್ತವ್ಯವನ್ನು ನೀವು ನಿಭಾಯಿಸಿ. ಮಾತಾಡಕ್ ಹೋಗ್ಬೇಡ ನೀ. ಅಲ್ಲೇ ವಿಜೇಂದ್ರ ಬಗ್ಗೆ ಮಾತಾಡು. ನಮ್ಮ ಅಣ್ಣ ಹಂಗ, ನಮ್ಮ ತಮ್ಮ ಹಿಂಗ, ನಮ್ಮಪ್ಪ ಹಂಗ ಅಂತ ಮಾತಾಡ. ಆದ್ರೆ ನಾ ಬ್ಯಾಡ ಅನ್ನಂಗಿಲ್ಲ ಏನ. ನಮ್ಮ ಬಗ್ಗೆ ಮಾತಾಡಬೇಡ, ನಮ್ಮ ಸಂಘದ ಬಗ್ಗೆ ಮಾತಾಡಬೇಡ. ನಾವು ಭಾರತೀಯ ಜನತಾ ಪಾರ್ಟಿ ಕಟ್ಟ ಕಾರ್ಯಕರ್ತರ. ನಾ ಹೇಳಿ ತಿಳ್ಕೊಂಬಂದ್ರೆ ನಿಮ್ಮ ಅಣ್ಣ ನಮ್ಮ ಪಕ್ಷಕ್ಕೆ ನೋವಾದಾಗ ನಾವು ಇಲ್ಲಿವರೆಗೂ ಮಾತನಾಡಿರ್ತಿಲ್ಲ. ಪಕ್ಷದ ಯಥಾಸ್ಥಿತಿ ನೋವಿನ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನನಗೆ ತಿಳಿದಷ್ಟನ್ನ ನಾ ಯಾರಿಗೂ ನಾಯಕರಿಗೆ ಬುದ್ಧಿ ಹೇಳ್ಬಾರ್ದು ಅಂತ ಹೇಳಿ 2 ವರ್ಷದಿಂದ ಸುಮ್ಮನೆ ಕುಂತಿದ್ನಿ. ನಾನು ಒಬ್ಬ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತನಾಗಿ ನನ್ನ ಕಳವಳವನ್ನು ವ್ಯಕ್ತಪಡಿಸಲು ಭಾರತೀಯ ಜನತಾ ಪಾರ್ಟಿಯ ಒಂದು ಕಟ್ಟಲಿಕ್ಕೆ ಕಣ್ಕಣಬದ್ಧರಾಗಿರಿ ಅನ್ನುವಂತ ವಿನಂತಿ ಮಾಡ್ತಾ ಇದ್ದರು. ಅದು ದಯವಿಟ್ಟು ರಾಜ್ಯದಲ್ಲಿ 2028ಕ್ಕೆ ಸರ್ಕಾರ ತರುವುದದ, ವಿಜೇಂದ್ರ ಅವ್ರನ್ನ ಮುಖ್ಯಮಂತ್ರಿ ಮಾಡುವುದದ, ತಾವೆಲ್ಲರೂ ಕೈ ಜೋಡಿಸಿ ನೀವೆಲ್ಲರೂ ಪಕ್ಷ ಸಂಘಟನೆ ಮಾಡುವಂತೆ ನಿಮಗೂ ಹೇಳ್ತೇನೆ ನಾನು. ಆಯ್ತು, ನಮಸ್ಕಾರ. ನಿಮ್ಮ ಪಕ್ಷದಲ್ಲಿ ವಿಜೇಂದ್ರ ಅವ್ರನ್ನ ಒಂದ್ ರೀತಿ ಬದಲಾವಣೆ ಮಾಡ್ಬೇಕು ರಾಜ್ಯಾಧ್ಯಕ್ಷ ಅಂತ ಹೇಳ್ಬಿಟ್ಟು ಇದು ನಡೀತಾ ಇದೆ. ಹಾಗಾಗಿ ಇದಕ್ಕೆ ನಿಮ್ಮ ಅಭಿಪ್ರಾಯ ಹೇಗೆ? ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು, ಅಣ್ಣವರು ವಿಜೇಂದ್ರನ ಯುವಕರು, ಪಕ್ಷ ಸಂಘಟನೆ ಮಾಡುವಂತ ಶಕ್ತಿ. ಈಗ ಯತ್ನಾಳ್ ಅವರು ಆಪೋಸಿಟ್ ಮಾಡ್ತಾವ್ರೆ. ಯತ್ನಾಳ್ ಅವರು ದಯವಿಟ್ಟು ಅಪೋಸಿಟ್ ಮಾಡಬಾರ್ದು. ಯಾಕಂದ್ರ ಅವ್ರು ಮಾಡೋದ್ರಿಂದ ಸರಿ ಹೋಗುದಿಲ್ಲ. ಹಾದಿ ಬೀದಿಯಲ್ಲಿ ಮಾತಾಡೋದಲ್ಲ, ಮಾತಾಡಬಾರ್ದು. ಯತ್ನಾಳ್ ಅವರು ಏನಿದ್ರು ಪಕ್ಷದ ಚೌಕಟ್ಟಿನಲ್ಲಿ ಮಾತನಾಡ್ಬೇಕು. ಅವಾಗ ಇದ್ರ ಪಕ್ಷದ ಅಸ್ತಿತ್ವ, ಅವ್ರ ಅಸ್ತಿತ್ವ ಎಲ್ಲರಿಗೂ ಗೊತ್ತಾಗುತ್ತೆ. ಉತ್ತರ ಕರ್ನಾಟಕದ ಮರ್ಯಾದೆ ತೆಗೆಯುವ ಕೆಲಸ ಮಾಡಬೇಡ್ರಿ, ಉತ್ತರ ಕರ್ನಾಟಕದ ಮರ್ಯಾದೆ ಉಳಿಸುವಂತ ಕೆಲಸ ಮಾಡ್ರಿ ಅಂತ ಹೇಳ್ತಾನೆ ನಾನು ಯತ್ನಾಳ್ ಸಾಹೇಬರಿಗೆ. ಅಲ್ಲ, ಯಾಕೆ ಯತ್ನಾಳ್ ಅವರು ಏನ್ ಇದ್ ಮಾಡ್ತಾ ಇದಾರೆ ಅಂತ ಯಾಕೆ ಈ ಟೈಮಲ್ಲಿ? ಯತ್ನಾಳ್ ಈ ತರ ಮಾಡೋದಲ್ರಿ. ಈಗ ಇಂಥ ಸಿಚುವೇಶನ್ದಲ್ಲಿ ಪಕ್ಷ ಸಂಘಟನೆ ಮಾಡುವಂತ ಕೆಲಸ ಮಾಡ್ಬೇಕಲ್ಲ. ಈಗ ದಿನ ನ್ಯಾಯ ಮಾಡ್ಕೊಂತ ಕಚ್ಚಾಡ್ಕೊಂತ ಹೋದ್ರೆ ಏನೇ ಪರಿಸ್ಥಿತಿ ಇದೆ? ಸರಿನಾ ಇದ? ಅವರಿಂದ ಯತ್ನಾಳ್ ಅವರು ಮತ್ತೆ ರಮೇಶ್ ಈ ಪಾರ್ಟಿ ಪಟ್ಟಿ ಬೆಳಂಗಿಲ್ಲ.
ಇದೆಲ್ಲ ಮಾಡಿದ್ರೆ ಪಾರ್ಟಿ ಪಟ್ಟಿ ಬೀಳಲ್ಲ. ಇದು ಪಾರ್ಟಿ ಅಸ್ವಸ್ಥ ಉಳಿತ ಎತ್ತಾಳ ಮಾಡೋ ಕೆಲಸ ಇದೆ. ಅಲ್ಲ ಅವರು ರಾಜ್ಯ ಅಧ್ಯಕ್ಷರು ನಾಳೆ ಆದ್ರ ಅಂತಂದ್ರೆ ಆಗ ವಿಜೇಂದ್ರ ಅವ್ರು ವಿರೋಧ ಮಾಡ್ಬೇಕಾ? ಕಾರ್ಯಕರ್ತರು ವಿರೋಧ ಮಾಡ್ಬೇಕಾ? ಸರಿನಾ ಇದೆ? ಅವ್ರು ನಾಳೆ ಮುಖ್ಯಮಂತ್ರಿ ಆದ್ರಪ್ಪ ಆಗ ವಿರೋಧ ಮಾಡ್ಬೇಕಾ? ಸರಿ ಅಲ್ಲ? ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರು ಯಾರು ವಿರೋಧ ಮಾಡಿದ್ರ? ಶಾಸಕರು ಯಾರು ವಿರೋಧ ಮಾಡಿದ್ರ? ಇಲ್ಲಿವರೆಗೂ ವಿಜೇಂದ್ರ ಅವರು ಸಾಕಷ್ಟು ಸಂಘಟನೆ ಮಾಡತಾರ, ಇಡೀ ರಾಜ್ಯದಲ್ಲಿ ಸುತ್ತಾಡ್ತಾ ಇದ್ದಾರ. ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡಿದ್ರು. ಎಲ್ಲ ಕಾರ್ಯಕ್ರಮಕ್ಕೆ ತಾವು ಎಲ್ಲಿದ್ರು ಕೂಡ 24/7 ಅನ್ನುವಂತ ಗೋಸ್ಕರ ಪಥ ಸಂಘಟನೆ ಮಾಡತ್ತಾರ. ಇದಕ್ಕೆ ಮರ್ಯಾದೆ ಇಲ್ವಾ? ಯಾಕೆ ಪಥ ಸಂಘಟನೆ ಮಾಡಬಾರ್ದವಾ? ಯಾಕೆ ಮಾಡಬಾರ್ದು? ಅವರು ವಿಜೇಂದ್ರ ಅವರು ಎಲ್ಲರನ್ನು ವಿಶ್ವಾಸ ತಗೊಂಡು ಸಾಕಷ್ಟು ಸಲ ಅವ್ರು ಕರೆದ್ರು ಕೂಡ ಅವ್ರು ಹೋಗ್ತಾ ಇಲ್ಲ. ಅಲ್ಲ ಈಗ ಮತದಾನ ನಡೀತಂತಲ್ಲ, ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಯುವಕರಿಗೆ ಕಣ್ಮಣಿಯಾಗಿರ್ತಕ್ಕಂಥ ವಿಜೇಂದ್ರ ಅವ್ರಿಗೆ. ಎತ್ತೊಳಗೆ ಇಲ್ಲ, ನಾವು ಮಾಡಂಗಿಲ್ರಿ. ಯಾಕೆ ಮಾಡ್ಬೇಕು ಅವ್ರಿಗೆ? ಎದ್ರಿಗೋಸ್ಕರ ಮಾಡ್ಬೇಕು? ಅಲ್ಲ ನಿಮ್ ಜಿಲ್ಲೆಯವರೇ ಅವ್ರು ಸಾಥ್ ಕೊಟ್ಟಿದಾರಲ್ಲ, ರಮೇಶ್ ಜಾರಕಿಹೊಳಿ ಅವರೆಲ್ಲ. ಅವರು ದೊಡ್ಡ ನಾಯಕರಿ, ಅವ್ರ ಸಂಬಂಧ ನಾವು ಯಾಕೆ ಮಾತಾಡ್ಬೇಕು? ಅವ್ರು 5 ಸಲ ಶಾಸಕರಾಗಿದ್ದಾರೆ. ಅವರ ನಿರ್ಣಯ ಅಂತಿಮ ನಿರ್ಣಯ, ನಮ್ಮ ನಿರ್ಣಯ ಈ ನಿರ್ಣಯ. ಒಟ್ಟಾರೆ ಈಗ ಯತ್ನಾಳ್ ನಡೆ ನಿಮ್ಗೆ ಬೇಸರ ತರಿಸಿದೆ. ಹೌದು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.